ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಬಂದು ನಿಮಗೆ ಈ ಬಕೆಟ್ ವಾಷಿಂಗ್ ಮಿಷಿನ್ಗಳಲ್ಲಿ ಯೂಶಲಿ ಟೈಮರ್ಗಳು ಜಾಸ್ತಿ ಹೋಗ್ತಾ ಇರುತ್ತೆ. ಆ ಟೈಮರ್ನ ಹೇಗೆ ಚೇಂಜ್ ಮಾಡೋದು ಮನೆಯಲ್ಲೇ ಅಂತ ಇನ್ಫಾರ್ಮೇಷನ್ ಕೊಡ್ತೀನಿ ಇವತ್ತು. ನೋಡಿ, ಟೈಮರ್ ಇದರಲ್ಲಿ ಹಾಳಾಗೋಗಿದೆ. ಆ್ಯಕ್ಚುಲಿ ನೋಡಿ, ಟೈಮರ್ 15 ನಿಮಿಷಕ್ಕೆ ಸೆಟ್ ಮಾಡಿದ್ದೀನಿ. ಇದು ಇಂಪೀಲಿಯರ್ ಏನಾಗಿದೆ, ಒಂದೇ ಕಡೆಗೆ ರೊಟೇಟ್ ಆಗ್ತಾ ಇದೆ. ಆ್ಯಕ್ಚುಲಿ ಅದು ಬಂದು ಇಂಪೀಲಿಯರ್ 2 ಕಡೆಗೂ ರೊಟೇಟ್ ಆಗಬೇಕು. ಇದರಲ್ಲಿ ಒಂದೇ ಕಡೆ ರೊಟೇಟ್ ಆಗ್ತಾ ಇದೆ ಕಂಟಿನ್ಯೂಸ್ ಆಗಿ. ಮತ್ತು ಟೈಮರ್ನ ನೀವು ಇನ್ನೊಂದು ಕಡೆ ರೊಟೇಟ್ ಮಾಡಿದ್ರೆ ನಿಲ್ತಾ ಇಲ್ಲ. ತೋರಿಸ್ತೀನಿ ನೋಡಿ ಇವಾಗ ನಿಮಗೆ. ಇಂಪೀಲಿಯರ್ ಚೆನ್ನಾಗಿದೆ, ಇಂಪೀಲಿಯರ್ ಯಾವುದೇ ಪ್ರಾಬ್ಲಮ್ ಇಲ್ಲ. ಈ ಟೈಮರ್ ತೋರಿಸ್ತೀನಿ. ನೋಡಿ, ಅದು ರಿಟರ್ನ್ ಹೊಡಿತಾ ಇದೆ, ಕಾಣ್ತಾ ಇದೆ ನಿಮಗೆ. ರಿಟರ್ನ್ ಹೊಡಿತಾ ಇದೆ. ಟೈಮರಲ್ಲಿ ಒಂಥರ ಸ್ಪ್ರಿಂಗ್ ಆಕ್ಷನ್ ಇರುತ್ತೆ. ಆ ಸ್ಪ್ರಿಂಗ್ ಹೋಗಿದೆ, ಅಂದರೆ ಹೋಗಿದೆ. ಇದು ಏನೂ ಮಾಡೋಕ್ಕಾಗಲ್ಲ. ಒಂದೇ ಕಡೆ ರೊಟೇಟ್ ಆದರೆ ಅದು ವಾಶ್ ಆಗಲ್ಲ ಪ್ರಾಪರಾಗಿ. ಸೊ ಈಗ ಟೈಮರ್ನೇ ಚೇಂಜ್ ಮಾಡಬೇಕು. ಟೈಮರ್ ಹೇಗೆ ಚೇಂಜ್ ಮಾಡೋದು ಅಂದರೆ, ಫಸ್ಟು ಈ ಯೂನಿಟ್ನ ಅಂದರೆ ಈ ಮಿಷಿನ್ ಉಲ್ಟಾ ದಬಾಕೊಳ್ಳಿ. ಈ ನಾಬ್ ಇದೆಯಲ್ಲ, ಟೈಮರ್ ನಾಬು, ಆ ನಾಬ್ನ ಈ ಸ್ಕ್ರೂ ಡ್ರೈವರು ಫ್ಲಾಟ್ ಮಾಡ್ಕೊಂಡು ಈ ಕಡೆ ಪುಷ್ ಮಾಡಿ ಹೊರಗಡೆ ಬರುತ್ತೆ. ಅದು ಆ್ಯಕ್ಚುಲಿ ಕಾಣ್ತಾ ಇದೆ ಅನಿಸುತ್ತೆ, ಹೊರಗಡೆ ಬರುತ್ತೆ. ಹೊರಗಡೆ ಬಂದಮೇಲೆ ಸ್ಕ್ರೂ ಅಲ್ಲೇ 2 ಸ್ಕ್ರೂ ಇರುತ್ತೆ. ಆ್ಯಕ್ಚುಲಿ 2 ಸ್ಕ್ರೂನ ರಿಮೂವ್ ಮಾಡಿ, ಮತ್ತು ಸುತ್ತ ಒಂದು 4-5 ಸ್ಕ್ರೂಗಳಿರುತ್ತೆ. ಆ ಸ್ಕ್ರೂಗಳನ್ನ ರಿಮೂವ್ ಮಾಡಿ. ಸ್ಕ್ರೂನ ರಿಮೂವ್ ಮಾಡಿಬಿಟ್ಟು ಆ ಟೈಮನ್ನು ಪುಷ್ ಮಾಡಿದ್ರೆ ಒಂದು ಕಡೆ ಹೋಗುತ್ತೆ ಸೈಡಿಗೆ. ಇದಿಷ್ಟೇ ನೋಡಿ, ಬಕೆಟ್ ವಾಷಿಂಗ್ ಮಿಷಿನ್ಗಳಲ್ಲಿ ಏನೇನಿರುತ್ತೆ ಅಂದರೆ, ಇದೊಂದು ಕನೆಕ್ಟಿಂಗ್ ವೀಲು, ಮೋಟ್ರು, ಕೆಪಾಸಿಟ್ರು, ಟೈಮರ್, ಇಷ್ಟೇ ಇದ್ರೆ ಆಟ ಇನ್ನೇನಿರಲ್ಲ. ಇದು ಟೈಮರ್ ಹೋಗಿದೆ. ಇವಾಗ ಟೈಮರ್ ತೊಗೋಬೇಕು. ನೀವು ಹೊರಗಡೆ ಸಿಗುತ್ತೆ, ಅಂದರೆ ರೇಂಜ್ ಸುಮಾರು ಒಂದು 300-500 ರೂಪಾಯಿ ಆ ರೇಂಜಲ್ಲಿ ಸಿಗುತ್ತೆ. ತೊಗೊಂಡು ಬನ್ನಿ. ನೋಡಿ, ಫಸ್ಟು 6 ವೈರ್ ಇರಬೇಕು. ಇದೇ ಥರ ಟೈಮರ್ ತೊಗೊಂಬನ್ನಿ. ಆಮೇಲೆ ಬೇರೆ ತಂದರೆ ಇದಕ್ಕಾಗಲ್ಲ, ಮ್ಯಾಚ್ ಆಗಲ್ಲ. ತುಂಬ ಥರ ಟೈಮರ್ಗಳು ಸಿಗುತ್ತೆ ಮಾರ್ಕೆಟ್ನಲ್ಲಿ. ಬ್ಲ್ಯಾಕು ರೆಡ್ ಶಾರ್ಟ್ ಮಾಡಬೇಕು. ಇನ್ನು ಬ್ಲೂ ವೈರ್ ಒಂದು ಡಮ್ಮಿ ಇರುತ್ತೆ. ಇಲ್ಲಿ ಮೇಲ್ಗಡೆ ಮುಂದೆ ಕಾಣ್ತಿರೋ ಟೈಮರಲ್ಲೂ ನೋಡ್ಬೋದು. ಈ ಹೊಸ ಟೈಮರಲ್ಲಿ ಈ ಥರ ಇರುತ್ತೆ. ಈಗ ಅದೆರಡನ್ನೂ ಶಾರ್ಟ್ ಮಾಡಬೇಕು ನಾನು. ಆಮೇಲೆ ಒಂದ್ಸಲ ಕನೆಕ್ಟ್ ಮಾಡಿದ್ದೀನಿ. ಇವಾಗ ಎರಡೂ ಅದು ಅಂದರೆ ಆಯಾ ಕಲರ್ಗೆ ಕನೆಕ್ಟ್ ಮಾಡಿದ್ದೀನಿ. ಇವಾಗ ಆನ್ ಮಾಡ್ತಾಯಿದ್ದೀನಿ. ಇನ್ನು ಫುಲ್ ಟೇಪ್ ಏನೂ ಹಾಕಿಲ್ಲ. ಕ್ರಾಸ್ ಚೆಕ್ ಮಾಡ್ಕೊತಾ ಇದ್ದೀನಿ. ಆಗುತ್ತೆ ಅಂತ ಚೆಕ್ ಮಾಡ್ಕೊಂಡು ಅದು ಓಕೆ ಆದರೆ, ಕನೆಕ್ಷನ್ ಓಕೆ ಆದರೆ ಟೇಪ್ ಬಿಡ್ತೀನಿ. ಟೈಮರ್ ಆನ್ ಮಾಡಿದ್ದೆ. ಹೊಸ ಟೈಮರ್ ಹಾಕಿದ್ಮೇಲೆ 2 ಕಡೆಗೂ ರೊಟೇಟ್ ಆಗುತ್ತೆ. ನೋಡಿ, ಇವಾಗ ಆಪೋಸಿಟ್ ತಿರುಗುತ್ತೆ. ಹಿಂಗೆ 2 ಕಡೆಗೂ ತಿರುಗಿದ್ರೆ ಟೈಮರ್ ಕರೆಕ್ಟ್ ಆಗಿದೆ ಅಂತ ಹೇಳಿ ಈಗ ಓಕೆ ಆಗಿದೆ. ಇವಾಗ ಟೇಪ್ ಹೊಡಿಬೇಕು. ಪ್ರಾಪರಾಗಿ ಟೇಪ್ ಹೊಡೀರಿ. ಬಟ್ ಅದು ನಾನು ಟೇಪ್ ಹೊಡಿದೇನೆ ಹಂಗೆ ಓಪನ್ ಮಾಡಿ ಇಟ್ಟೆ ತೋರಿಸಿದ್ದೀನಿ ನಿಮಗೆ. ಬಟ್ ನೀವು ಆ ಥರ ಎಸ್ಕೊಳ್ಳೋಕೆ ಹೋಗಬೇಡಿ. ದೂರನೇ ಇಟ್ಬಿಟ್ಟು ಕನೆಕ್ಷನ್ ಕ್ರಾಸ್ ಚೆಕ್ ಮಾಡೋದಾದ್ರೆ ಮಾಡಿ. ನೋಡಿ, ನೀಟಾಗಿ ಟೇಪ್ ಹೊಡ್ತಿದ್ದೀನಿ. ಮತ್ತು ಯಾವ ಥರ ಬಿಚ್ಚಿದೆ ಅದೇ ಥರ ರೀಫಿಟ್ಟಿಂಗ್ ಮಾಡಬೇಕು. ಇಂಪೀಲಿಯರ್ ಹೋಗ್ತು ಅಂದರೆ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಅಲ್ಲಿ ತೋರಿಸ್ತೀನಿ, ಕಾಣ್ತೀವಿ. ಆ ಗ್ಯಾಪಲ್ಲಿ ಏನಿದೆಯಲ್ಲ, ಅಲ್ಲಿ ವಾಟರ್ ಲೀಕೇಜ್ ಥರ ಆಗಿ ರಸ್ಟ್ ಹಿಡಿದಿರುತ್ತೆ. ಆ ಬೇರಿಂಗಿಂದ ಆ ರಾಡು ಕೆಳಗಡೆ ಬಂದಿರುತ್ತೆ. ಅವಾಗ ಇಂಪೀಲಿಯರ್ ಹೋಗಿದೆ ಅಂತ ಗೊತ್ತಾಗುತ್ತೆ. ನೋಡಿ, ಅಲ್ಲಿ ನೀಟಾಗಿ ಕಾಣ್ತಾ ಇದೆ. ಆ್ಯಕ್ಚುಲಿ ಅದು ಇಂಪೀಲಿಯರಿಂದ ವಾಟರ್ ಲೀಕೇಜ್ ಬಂದಿರುತ್ತೆ. ವಾಟರ್ ಲೀಕೇಜ್ ಬಂತು ಅಂದರೆ ನಿಮಗೆ ಸರಿಯಾಗಿ ರನ್ ಆಗಲ್ಲ. ಇನ್ ಕೇಸ್ ಇಲ್ಲ ಅಂದರೆ ಏನಾಗುತ್ತೆ, ಸಮ್ಟೈಮ್ಸು ಬಟ್ಟೆಗಳನ್ನ ಹಾಕಿದ್ರೆ ತಿರುಗಲ್ಲ, ಸ್ಪೀಡಾಗಿ ತಿರುಗಲ್ಲ, ವಾಷಿಂಗ್ ಆಗಲ್ಲ ಪ್ರಾಪರಾಗಿ. ಸೊ ಅವಾಗ ಇಂಪೀಲಿಯರ್ ಹೋಗಿದೆ ಅಂತ ಗೊತ್ತಾಗುತ್ತೆ. ಟೈಮರ್ ಚೆನ್ನಾಗಿರುತ್ತೆ, ಇಂಪೀಲಿಯರ್ ಹೋಗಿರುತ್ತೆ. ಮತ್ತೆ ರೀಫಿಟ್ಟಿಂಗ್ ಮಾಡ್ತಾ ಇದ್ದೀನಲ್ಲ. ಇದೇ ಥರ ಇನ್ಫಾರ್ಮೇಷನ್ ವೀಡಿಯೋಗಳು ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರು ಬಕೆಟ್ ವಾಷಿಂಗ್ ಮಿಷಿನ್ ನಿಮ್ಮ ಗ್ರೂಪಲ್ಲಿ ಯಾರು ಬಕೆಟ್ ವಾಷಿಂಗ್ ಮಿಷಿನ್ ಇಟ್ಟಿರೋರು ಇದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ಟೈಮ್ ಅವರೇ ಮನೆಯಲ್ಲೇ ಟೈಮರ್ ಹೋದರೆ ಅವರೇ ಈಸಿಯಾಗಿ ಚೇಂಜ್ ಮಾಡ್ಕೋಬೋದು. ಮತ್ತೆ ರೀಫಿಟ್ಟಿಂಗ್ ಮಾಡ್ತಾ ಇದ್ದೀನಿ. ರೀಫಿಟ್ಟಿಂಗ್ ಆಗಿದೆ ನೋಡಿ. ಇದೊಂದು ನಾಬ್ ಬರುತ್ತಲ್ಲ, ನಾಬ್ನ
ಮೇಲ್ಗಡೆ ಡೈರೆಕ್ಷನ್ಗೆ ಸರಿಯಾಗಿ ನೋಡಿ ಫಿಟ್ ಮಾಡಿ. ಸ್ವಲ್ಪ ಪ್ರೆಸ್ ಮಾಡಿ ಲೈಟಾಗಿ, ಅಷ್ಟೊಂದು ಜೋರ ಬಂದಿರ. ಟೈಮರ್ ಆನ್ ಮಾಡಿದ್ದೀನಿ. ಪವರ್ ಕನೆಕ್ಟ್ ಮಾಡೋಣ ಇವಾಗ. ಎರಡು ಕಡೆಗೂ ರೊಟೇಟ್ ಆಗಬೇಕು ಇಂಟೀರಿಯರ್. ಓಕೆ, ಈಗ ವಿಡಿಯೋದಲ್ಲಿ ಕ್ಯಾಮ್ರಾದಲ್ಲಿ ಸ್ಲೋ ಆಗ್ತಿರ್ತದೆ ಅಂತ ಕಾಣಿಸುತ್ತೆ, ಬಟ್ ಲೈವ್ ನೋಡಿದ್ರೆ ತುಂಬಾ ಸ್ಪೀಡ್ ಆಗಿ ರೊಟೇಟ್ ಆಗ್ತಾ ಇದೆ. ಇದು ಎರಡು ಕಡೆಗೂ ರೊಟೇಟ್ ಆಗ್ಬೇಕು. ಈಗ ಲೆಫ್ಟ್ ಸೈಡ್ ರೊಟೇಟ್ ಆದ್ರೆ ಕರೆಕ್ಟ್ ಆಗಿದೆ ಅಂತ. ಅಪೋಸಿಟ್ ರೊಟೇಟ್ ಆಗ್ತಾ ಇದೆ. ಕನೆಕ್ಷನ್ ಎಲ್ಲ ಕರೆಕ್ಟ್ ಆಗಿದೆ. ಟೈಮರ್ ಹಿಂದೆ ಬರ್ತಾ ಇದೆ. ಅದೇ ಟೈಮರ್ ಏನಂದ್ರೆ ಯಾವುದೇ ಕಾರಣಕ್ಕೂ ನೀವು ಹಿಂದೆ ರೊಟೇಟ್ ಮಾಡಕ್ ಹೋಗ್ಬೇಡಿ. ಅದಾಗೆ ಬಂದು ನಿಲ್ಲುತ್ತೆ. 15 ನಿಮಿಷ ಸೆಟ್ ಮಾಡಿ ಸುಮ್ಮನೆ ಬಿಡಿ. ಕರೆಂಟ್ ಇರ್ಲಿ ಇಲ್ದಲೇ ಇರ್ಲಿ, ಕರೆಂಟ್ ಇದ್ರು ಸರಿ, ಇಲ್ಲ ಅನ್ನೋ ಸರಿ, ಅದಾಗೆ ಬಂದು 0 ನಿಲ್ಲುತ್ತೆ. ನೀವೇ ಸ್ಟಾರ್ಟಿಂಗ್ ಪಾಯಿಂಟ್ ಏನಿರುತ್ತೆ ಅಲ್ಲಿಗೆ ಬಂದು ನಿಲ್ಲುತ್ತೆ. ಯಾವ್ದೇ ತರ ಡೌಟ್ ಏನೇ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಇದ್ರ ಬಗ್ಗೆ, ಈ ವಾಷಿಂಗ್ ಮಿಷಿನ್ ಬಗ್ಗೆ ಏನೇ ಇನ್ಫಾರ್ಮೇಶನ್ ಇದ್ರು ಕೊಡ್ತೀನಿ. ಎಲ್ರಿಗೂ ಥ್ಯಾಂಕ್ಸ್. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ಕೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ.